ಇವತ್ತಿನ ಒಂದು ಸಾಂಗ್ ಲಾಂಚ್ ಬಗ್ಗೆ ಸೊ ಈ ಜೋಡಿ ಸಾಂಗ್ ರಿಲೀಸ್ಗೋಸ್ಕರ ಜೋಡಿಗಳನ್ನೇ ಕರೆಸಿದ್ದೀರಿ. ಸೊ ಒಂದು ಒಳ್ಳೆ ಅದ್ಭುತವಾದ ಕಾರ್ಯಕ್ರಮ ಆಯಿತು. ಸೊ ನಿಮ್ಮ ಜೋಡಿ ಕರ್ಕೊಬರ್ಬೇಕು ಅಂತ ಪ್ಲ್ಯಾನ್ ಇತ್ತಂತೆ. ಇಲ್ಲ, ನಮ್ಮ ಜೋಡಿ ನಾನು ಅಂದ್ಕೊಂಡು ಯಾರನ್ನ ಕರೆಯೋದು ಅಂತ, ಬಟ್ ಸದ್ಯಕ್ಕೆ ಸಿಂಗಲ್ ಅಂತ ಗೊತ್ತಾಯಿತು ನಾನು. ಸೊ ಅದಕ್ಕೆ ಅಲ್ಲ, ಏನು ಅಂದರೆ ಒಂದು ಸಾಂಗ್ ಲಾಂಚ್ ಇರ್ಬೋದು, ಟೀಸರ್ ಇರ್ಬೋದು, ವಾರಕ್ಕೆ 7-8 ಸಿನಿಮಾ ಬರ್ತಿದೆ. ನಾವು ಜನರನ್ನ ದೂರಕ್ಕಾಗಲ್ಲ, ಅವ್ರು ಸಿನಿಮಾ ನೋಡ್ತಿಲ್ಲ ಅಂತ. ಬಟ್ ಜನರಿಗೆ ನಾವು ಏನೋ ಹೇಳಬೇಕು, ನಮಗೆ ಎಲ್ರಿಗೂ ಕಾನ್ಫಿಡೆನ್ಸ್ ಇರುತ್ತೆ ನನ್ನ ಸಿನಿಮಾ ಸಖತ್ತಾಗಿದೆ ಅಂತ. ಬಟ್ ಅದು ಜನರಿಗೆ ಅರ್ಥ ಆಗಬೇಕು ನನ್ನ ಕಾನ್ಫಿಡೆನ್ಸ್ ಇದೆ ನನ್ನ ಮೇಲೆ ಅಂತ. ನಾನು ಇದೆಲ್ಲ ಮಾಡಿದಾಗ ಅಟ್ಲೀಸ್ಟ್ ಅವ್ರಿಗೆ ಅನ್ನಿಸ್ಬೋದು 7 ಸಿನಿಮಾದಲ್ಲಿ ಈ ಒಂದು ಸಿನಿಮಾದವನು ಏನೋ ಮಾಡ್ತಿದ್ದಾನೆ, ಜುಗಾಡೆಲ್ಲ ಮಾಡ್ತಿದ್ದಾನೆ, ಒಂದು ಟ್ರೈ ಕೊಡ್ಬೋದು ಅನ್ನೋವಂಥದ್ದು ಏನಾದರೂ ಬರಬಹುದಾ ಅನ್ನೋವಂಥ ಒಂದು ಕಲ್ಪನೆ ನಮ್ಮದು. ಸೊ ನಮ್ಮ ಎಫರ್ಟ್ ಇದು. ಅಂದರೆ ನಮ್ಮ ಸಿನಿಮಾ ಹಿಂಗಿದೆ. ನಾನು ಸುಮ್ಮನೆ ಸಾಂಗ್ ರಿಲೀಸ್ ಮಾಡಿದ್ರೆ ಅದೊಂದು, ಬಿಕಾಸ್ ನಾನು ಸೂಪರ್ ಸ್ಟಾರ್ ಅಲ್ಲ, ನಾನೊಬ್ಬ ಸಣ್ಣ ನಟ. ಸೊ ಅದು ಇಗ್ನೋರ್ ಆಗಿ ಹೋಗ್ಬೋದು. ಸೊ ಹೀಗೆಲ್ಲ ಮಾಡಿದಾಗ ಎಲ್ಲ ಒಂದು ಜನರಿಗೆ ಏನೋ ಸ್ಪೆಷಲಾಗಿ ಮಾಡ್ತಿದ್ದಾನೆ, ನೋಡೋಣ ಸಾಂಗು ಅಂತ ಅನ್ನಿಸ್ಬೋದು ಅನ್ನೋವಂಥ ಕಲ್ಪನೆ. ಆ್ಯಂಡ್ ಯಾರನ್ನೆಲ್ಲ ಕರೆದಿದ್ದೆ 5 ಜೋಡಿಗಳು, ಅವ್ರಿಗೆ ತುಂಬ ಥ್ಯಾಂಕ್ ಯು ಹೇಳ್ತೀನಿ. ಬಿಕಾಸ್ ಇಲ್ಲಿ ಹೆಂಗಾಯಿತು ಅಂತಂದರೆ ಪ್ಲ್ಯಾನೇ ಮಾಡಿರಲಿಲ್ಲ ಅವರು. ಇದೊಂದು ರೀತಿಯಲ್ಲಿ ಈವೆಂಟ್ ಥರ ಮಾಡಿಬಿಟ್ರು, ಅದನ್ನು ನೆಕ್ಸ್ಟ್ ಲೆವೆಲ್ ಎಂಟರ್ಟೈನ್ಮೆಂಟ್ ಕೊಟ್ಬಿಟ್ರು. ಎಲ್ಲ ಜೋಡಿಗಳಿಗೆ ಥ್ಯಾಂಕ್ ಯು ಸೋ ಮಚ್. ಇದೆಲ್ಲ ಓಡಾಟಗಳ ಮಧ್ಯೆ ಬಿಗ್ ಬಾಸ್ 12 ಏನಾದ್ರು ನೋಡ್ತಾ ಇದ್ದಾರೆ, ಅದ್ರ ಬಗ್ಗೆ ಕಣ್ಣಾಡಿಸಿದರೆ ಇತ್ತೀಚೆಗೆ ಒಂದಷ್ಟು ಘಟನೆ ಆಯಿತು, ಅದನ್ನು ಕೇಳಿ ಏನು ಅನ್ನಿಸ್ತದೆ ತಮಗೆ? ಇಲ್ಲ, ಬಿಗ್ ಬಾಸ್ ನಾನು ಗ್ಯಾಪ್ ಸಿಕ್ಕಿದಾಗ ನೋಡ್ತೀನಿ. ಆ್ಯಂಡ್ ಪ್ರೋಮೋಸ್ ಎಲ್ಲ ನೋಡ್ತಾನೆ ಇರ್ತೀನಿ. ಆ್ಯಂಡ್ ಬಿಗ್ ಬಾಸ್ ಬಂದಾಯಿತು ಅಂತ ನನಗೆ ನ್ಯೂಸ್ ಬಂದಾಗ ನಾನು ಸುಮ್ಮನೆ ಅಂದ್ಕೊಂಡೆ ಈ ಥರದ್ದೆಲ್ಲ ಬರ್ತಾ ಇರುತ್ತಲ್ಲ, ಅದು ಹೌದು ಅಂತ ಸೀರಿಯಸ್ ಆಗಿ ಗೊತ್ತಾದಾಗ ತುಂಬ ಬೇಜಾರಾಯಿತು ನನಗೆ. ಬಿಕಾಸ್ ಬಿಗ್ ಬಾಸ್ ಅನ್ನೋದು, ಬಿಕಾಸ್ ಹೊರಗಿಂದ ನೀವು ಎಷ್ಟೇ ನೋಡಿ, ಒಳಗಿರೋ ಫೀಲ್ ನಿಮಗೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಹೊರಗಿಂದ ನಿಮ್ಮ ಜಡ್ಜ್ಮೆಂಟೇ ಬೇರೆ, ಒಳಗದು ಬೇರೆನೇ ಲೈಫು. ಸೊ ಎಷ್ಟೋ ಜನ ಅಲ್ಲಿಗೆ ಬರೋದು ಒಂದು ಬದುಕು ಕಟ್ಕೊಳ್ಳೋದಕ್ಕೆ ಅಲ್ಲ, ಏನೋ ಒಂದು ಚೇಂಜ್ ಆಗುತ್ತೆ, ಬದಲಾವಣೆ ಆಗುತ್ತೆ ಬದುಕಿನ. ಈಗ ನನ್ನನ್ನೇ ಎಕ್ಸಾಂಪಲ್ ತೊಗೊಂಡ್ರೆ ತುಂಬ ಬದಲಾವಣೆ ಆಗಿದೆ. ಸೊ ಈ ಒಂದು ವಿಚಾರಕ್ಕೇ ಅಲ್ಲಿಗೆ ಬರೋದು. ಬಂದಾಯಿತು ಅಂತಂದರೆ ಅವ್ರಿಗೆ ಎಷ್ಟು ಬೇಜಾರಾಗುತ್ತಲ್ಲ. ಅವಕಾಶ ಒಂದೇ ಸಲ ಬರೋದು. ಬಿಗ್ ಬಾಸ್ 2 ಸಲ ಅವಕಾಶ ಕೆಲವೊಂದು ಸ್ಪೆಷಲ್ ಕಾನ್ಸೆಪ್ಟಲ್ಲಿ ಸಿಗ್ಬೋದು, ಬಿಟ್ಟರೆ ಒಂದೇ ಸಲ ಬರೋದು. ಅದು ಹಿಂಗಾದ್ರೆ ನನಗೆ ಅವ್ರ ಬಗ್ಗೆ ಬೇಜಾರಾಯಿತು. ಪಾಪ ಎಷ್ಟು ಕನಸಿಟ್ಕೊಂಡು ಬಂದಿರ್ತಾರೆ. ಆದರೆ ಟೆನ್ಷನ್ ಮಾಡಬೇಕಾಗಿಲ್ಲ, ನಮ್ಮ ಬಾಸ್ ಇದ್ದಾರಲ್ಲಿ, ಕಿಚ್ಚ ಬಾಸ್. ಸೊ ಅವರೆಲ್ಲ ಸಾಲ್ವ್ ಮಾಡಿದ್ರು, ನಮ್ಗೆ ಗೊತ್ತಾಯ್ತು ಅವರೇ ಮುಂದೆ ನಿಂತೆಲ್ಲ ಸಾಲ್ವ್ ಮಾಡಿದ್ರು ಅಂತ. ಸೊ ಅದು ತುಂಬ ಖುಷಿ ಆಯಿತು. ಬಿಕಾಸ್ ಸುದೀಪ್ ಸರ್ ಅಂತಂದರೆ ಅವರು ಏನಕ್ಕೆ ಪರ್ಫೆಕ್ಟು ಅಂತಂದರೆ, ಮನೆ ಒಳಗಡೆ ಸಮಸ್ಯೆ ಆದರೂ ಅವ್ರು ಅದನ್ನು ಸಾಲ್ವ್ ಮಾಡ್ತಾರೆ, ಮನೆ ಹೊರಗಡೆ ಸಮಸ್ಯೆ ಆದರೂ ಅದನ್ನು ಸಾಲ್ವ್ ಮಾಡ್ತಾರೆ. ಆ್ಯಂಡ್ ಕಲರ್ಸ್ ಟೀಮ್ ಅದನ್ನು ಮ್ಯಾನೇಜ್ ಮಾಡಿರೋ ರೀತಿ, ನೀವು ಎಪಿಸೋಡ್ ನೋಡಿದ್ರೆ ಅಲ್ಲಿ ಎಲ್ಲೂ ಡಿಸ್ಟರ್ಬ್ ಆಗಿಲ್ಲ. ಸೊ ಅವ್ರಿಗೆ ಹ್ಯಾಟ್ಸ್ ಆಫ್ ಆ್ಯಕ್ಚುಲಿ. ಸರ್, ಈ ಸಿನಿಮಾ ಡೈರೆಕ್ಷನ್ ಮಾಡ್ತೀನಿ ಅಂದಾಗ ಅದು ಕನ್ನಡದಲ್ಲೂ ಬರ್ತಿದೆ ಅಂತ ಈ ವಿಚಾರವನ್ನು ಸುದೀಪ್ ಅವ್ರಿಗೆ ನೀವೇನಾದ್ರು ತಿಳಿಸಿದ್ರ ಅಂತ? ಯಾಕಂದರೆ ತುಳುನಾಡು ಅಂದರೆ ಅವ್ರಿಗೂ ಸಿಕ್ಕಾಪಟ್ಟೆ ಪ್ರೀತಿ. ರೀಸೆಂಟಾಗಿ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಅವರು ಕೂಡ ಇನ್ವೈಟ್ ಆಗಿ ಹೋಗಿದ್ರು. ಸೊ ಏನಾದ್ರು ಮಾತಾಡಿದ್ರೆ ಅವ್ರ ಜೊತೆ? ಹೌದು, ನಾನು ರೀಸೆಂಟಾಗಿ ಸ್ಟಾರ್ ಸ್ಪೋರ್ಟ್ಸ್ದು ಕ್ರಿಕೆಟ್ ರಿಲೇಟೆಡ್ IPL ರಿಲೇಟೆಡ್ ಅವ್ರನ್ನ ಇಂಟರ್ವ್ಯೂ ಮಾಡಿದಾಗ ಹಿಂಗೆಲ್ಲ ತೋರಿಸ್ದೆ, ಇದೆಲ್ಲ ಹೇಳಿದೆ. ತುಂಬ ಖುಷಿಪಟ್ಟರು. ಅವ್ರು ಅಂದರು ನನ್ನ ಖುಷಿ ಇದೆ ಬಿಗ್ ಬಾಸಿಂದ ಹೋಗಿ ನಿನಗೆ ಇಷ್ಟೊಂದೆಲ್ಲ ಫೋಕಸ್ ಸಿಗ್ತಾ ಇದೆಯಲ್ವಾ ಅಂತ ತುಂಬ ರೆಸ್ಪೆಕ್ಟ್ ಕೊಟ್ಟರು. ಮೇಲೆ ಕರ್ಕೊಂಡು ಊಟ ಎಲ್ಲ ಮಾಡಿಸಿದ್ರು ನನಗೆ. ಆ್ಯಂಡ್ ಅವತ್ತು ನಾನು ಹೇಳಿದ್ದೆ, ಸರ್ ನನಗೆ November 7th ಒಂದು ಲಾಂಚ್ ಇದೆ ಸರ್, ನೀವು ದಯವಿಟ್ಟು ಬರಬೇಕು ಅಂತ. ಬರ್ತೀನಿ ಅಂತ ಹೇಳಿದ್ದಾರೆ. ಅದಾದಮೇಲೆ ನಾನು ಅವ್ರನ್ನ ಮೀಟ್ ಆಗೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಅಂದರೆ ಅವ್ರ ಮ್ಯಾನೇಜರ್ ಥ್ರೂ ಎಲ್ಲ. ಬಟ್ ಯಾವಾಗ ಮತ್ತೆ ಮೀಟ್ ಆಗೋದು ಅಂತ ಗೊತ್ತಿಲ್ಲ. ಸೊ ಅವ್ರು ಬರ್ತಾರೇನೋ ಅಂಥದ್ದು ನಾನು ಕಾಯ್ತಾ ಇದ್ದೀನಿ ನನ್ನ ಲಾಂಚಿಗೆ. ಸೊ ಗೊತ್ತಿಲ್ಲ, ಮೋಸ್ಟ್ಲಿ ಬರ್ಬೋದು. ಬಿಕಾಸ್ ಅವ್ರು ಒಂದ್ಸಲ ಬರ್ತೀನಿ ಅಂದರೆ ಖಂಡಿತ ಬರ್ತಾರೆ. ಈ ಸಾರಿ ಸೀಸನ್ನ ಫೇವ್ರೇಟ್ ಸ್ಪರ್ಧಿ ಯಾರು ನಿಮಗೆ ಅಂತ? ನಮಗೆ ಒಂದು ನಮ್ಮ ಊರಿನ ಹುಡುಗಿ ರಕ್ಷಿತಾ. ಬಿಕಾಸ್ ಊರಿನ ಹುಡುಗಿ ಅಂತಲ್ಲ, ಸೊ ನಮಗೆ ಹಿಂದೆ ಅವ್ರ ಬಗ್ಗೆ ಒಂದು ಪರ್ಸ್ಪೆಕ್ಟಿವ್ ಬೇರೆ ಇತ್ತು. ಬಟ್ ಇವಾಗ ನೋಡಿದ್ರೆ ಅಲ್ಲೊಂದು ಮಜಾ ಇದೆ. ಸೊ ರಕ್ಷಿತ್ನಿಂದ ಒಂದು ಮಜಾ ಸಿಗ್ತಾ ಇದೆ, ಮನೆ ಒಳಗಡೆ ಒಂದು ಎನರ್ಜಿ ಇದೆ, ಆ ಒಂದು ಮುಗ್ಧತೆ ಇದೆ. ಸೊ ನನಗೆ ತುಂಬ ಖುಷಿ ಆಯಿತು. ಅವಳಿಗೆ ಭಾಷೆ ಮೇಲೆ ಒಂದು ಸ್ವಲ್ಪ ಕಡಿಮೆ ಹಿಡ್ತಾ ಇದ್ರು ಕೂಡ ಮ್ಯಾನೇಜ್ ಮಾಡ್ತಾರೋ ಅಂಥ ರೀತಿ, ಅಥವಾ ಒಂದು ಫ್ಲೋನಲ್ಲಿ ಅಲ್ಲಿ ಬೆಸ್ಟ್ ಥಿಂಗ್ ಏನು ಅಂತಂದರೆ, ನಿಮ್ಮ ಬಿಗ್ ಬಾಸ್ ಮನೆ ಒಳಗಡೆ ನೀವು ಜಾಸ್ತಿ ಇಲ್ಲಿಂದ ಥಿಂಕೇ ಮಾಡಬಾರ್ದು. ಫ್ಲೋವಲ್ಲಿ ಏನು ಬರುತ್ತೆ ಮಾಡ್ತಾ ಹೋಗಬೇಕು, ಅದೇ ನಿಮ್ಗೆ ವರ್ಕ್ ಆಗೋದು. ನನಗೂ ಅದೇ ವರ್ಕ್ ಆಗಿರೋದು. ಅದನ್ನು ಅವಳು ಮಾಡ್ತಿದ್ದಾಳೆ, ಅದು ತುಂಬ ಖುಷಿ ಆಯಿತು. ಇನ್ನೊಂದು ಗಿಲ್ಲಿ ಅವರು ತುಂಬ ಇಷ್ಟ ಆದರು. ಅಂದರೆ ಆ ಒಂದು ಇವಾಗ ಅಲ್ಲಿ ಕಾಮಿಡಿ ಮಾಡಿದ್ರೆ ವರ್ಕ್ ಆಗೋಲ್ಲ, ಈ ಫ್ಲೋನಲ್ಲಿ ಏನೋ ಮಾತಾಡಿ ಕಾಮಿಡಿ ಆಗುತ್ತಲ್ಲ, ಅದು ಮಜಾ ಕೊಡುತ್ತೆ. ಇವರಿಬ್ಬರು ಸದ್ಯಕ್ಕೆ ನನಗೆ ಫೇವ್ರೇಟು. ಆ್ಯಂಡ್ ಬಿಟ್ಟರೆ ತುಂಬ ಜನ ಇದ್ದಾರೆ, ನನ್ನ ಫ್ರೆಂಡ್ಸ್ ಇದ್ದಾರೆ, ಜಾನ್ವಿ ಅವರು ಇದ್ದಾರೆ ನನ್ನ ಜೊತೆ ಆ್ಯಕ್ಟ್ ಮಾಡಿದವರು. ಆ್ಯಂಡ್ ತುಂಬ ಜನ ಇದ್ದಾರೆ ಫೇವ್ರೇಟ್ಸಲ್ಲಿ. ಇವರು ಫೈನಲಿಸ್ಟಲ್ಲಿ ಇರ್ತಾರೆ ಆಗಿದ್ರೆ, ನೀವು ಹೇಳಿದ ಹೆಸರುಗಳಾಗಿದ್ರೆ? ನನ್ನ ಪ್ರಕಾರ ಇರ್ತಾರೆ ಅಂತ. ಬಿಕಾಸ್ ಈಗ ನೋಡ್ತಾ ಇದ್ದರೆ ಅವ್ರು ಹೋಗ್ತಾ ಇರೋ ರೀತಿ ನೋಡಿದ್ರೆ ಖಂಡಿತ ಅವ್ರು ಫೈನಲಿಸ್ಟ್ ಟಾಪ್ 5 ಇರ್ತಾರೆ ಅಂತ ಅಂದ್ಕೋತೀನಿ. ಗಿಲ್ಲಿ ಅವ್ರ ಪಕ್ಕ ಇರ್ತಾರೆ, ರಕ್ಷಿತ್ ಅವರು ಇರ್ತಾರೆ ಅಂತ ಅಂದ್ಕೋತಾ ಇದ್ದೀನಿ ನಾನು. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ.